ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್. ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದೇ ತಪ್ಪಾಯ್ತಾ? ಗಾಯಕ ಸೋನು ನಿಗಮ್ ವರ್ತಿಸಿದಂತಹ ರೀತಿಯ ಬಗ್ಗೆ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಹೋಲಿಸಿದಂತಹ ಸೋನು ನಿಗಮ್ ಕನ್ನಡ ಇದಕ್ಕೇನೆ ಪಹಲ್ಗಾಮ್ ದಾಳಿಯಾಗಿದ್ದು ಎಂದು ತಾಳ್ಮೆ ಕಳೆದುಕೊಂಡಿದ್ದಾರೆ. ಕನ್ನಡ ಹಾಡು ಕೇಳಿದ್ದಕ್ಕೂ ಪಹಲ್ಗಾಮ್ಗೂ ಏನು ಸಂಬಂಧ? ಗಾಯಕ ಸೋನು ನಿಗಮ್ ಮಾತಿಗೆ ಮತ್ತು ವರ್ತನೆಗೆ ಕನ್ನಡ ಪರ ಸಂಘಟನೆಗಳ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರೋದ್ಯಮದಿಂದ ದೂರ ಇಡುವಂತೆ ಹೇಳಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವಂತೆ ಕೂಡ ಆಗ್ರಹಿಸಲಾಗ್ತಾ ಇದೆ. ನೋಡಿ, ಅಲ್ಲಿ ನಡೆಯುತ್ತಿದ್ದಂಥದ್ದು ಒಂದು ಕಾನ್ಸರ್ಟ್. ಅಲ್ಲಿ ಇವರ ಅಭಿಮಾನಿಗಳಿರ್ತಾರೆ, ಬೇಡಿಕೆಯ ಹಾಡುಗಳನ್ನು ಕೇಳ್ತಾರೆ. ಒಬ್ಬ ಸೆಲೆಬ್ರಿಟಿ ಆದವನ ಕೆಲಸ ಅಭಿಮಾನಿಗಳನ್ನು ಗೌರವಿಸುವುದು, ಅವರಿಗೆ ಮನರಂಜನೆ ಕೊಡುವಂಥದ್ದು. ಯಾಕಂದರೆ ಅವರಿಂದಾನೇ ನೀವು ಸೆಲೆಬ್ರಿಟಿ ಅನ್ಸ್ಕೊಂಡಿರುವಂಥದ್ದು ಅನ್ನೋದನ್ನು ಮರಿಬೇಡಿ ಸೋನು ನಿಗಮ್ ಅವರೇ. ಮತ್ತು ನಿಮಗೆ ಹಿಂದಿಯ ನಂತರ ಹೆಚ್ಚಿನ ಅವಕಾಶ ಮತ್ತು ಪ್ರೀತಿ ಸಿಕ್ಕಿರುವಂಥದ್ದು ಕನ್ನಡದಿಂದಲೇ. ಇಲ್ಲಿನ ಪ್ರತಿಭೆಗಳ ಅವಕಾಶವನ್ನು ಕಿತ್ತುಕೊಂಡು ನೀವು ಮುಂದೆ ಬಂದು ಇಲ್ಲಿನ ಅನ್ನ ತಿಂದು ಈಗ ಕನ್ನಡ ಹಾಡು ಹಾಡಿ ಅಂದಿದ್ದಕ್ಕೆ ಅವರನ್ನು ಪಹಲ್ಗಾಮ್ ಉಗ್ರರ ದಾಳಿಗೆ ಹೋಲಿಸ್ತಾ ಇರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಇಂಥವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡೋದೇ ಒಳ್ಳೆಯದು ಅನ್ನಿಸ್ತಾ ಇದೆ.